ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹರಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ಹೊಸದನ್ನು ನೋಡ್ತಾರೆ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಿದ್ದು ಬಸವಣ್ಣವರು ಅದು ಅನುಭವ ಮಂಟಪದ ಮೂಲಕನೇ ಅಂತ ಹೇಳಿ ಎಲ್ಲ ಕಡೆಗೂ ಘಟನಾಗೋಷ್ಠಿಯಲ್ಲಿ ಹೇಳ್ತಾರೆ. ನಾವು 40 ವರ್ಷದಿಂದ ವಿಜ್ಞಾನದ ಬೆಳೆದ್ರು ಮಾತಾಡಿದ್ರು, ನಾವು ಎಲ್ಲ ಹೇಳ್ತಾನೆ ಇದ್ದೀವಿ. ನಾವು ಹೇಳೋದು ಪ್ರಧಾನಮಂತ್ರಿ ಹೇಳೋದು ಬಹಳ ವ್ಯತ್ಯಾಸ. ಬೇರೆ ಓದಿದ್ರು ಹೇಳಿದ್ರು, 20 ದೇಶದ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಎಲ್ಲ ತಿಳ್ಕೊಂಡ್ರು ಅನುಭವ ಮಂಟಪದ ಎದುರಿನ ಮೊದಲನೇ ಪಾರ್ಲಿಮೆಂಟ್ ಅವರು ಒಳ್ಳೆ ಮಟ್ಟದಲ್ಲಿ ಹೇಳಿ ಸಿದ್ದರಾಮಯ್ಯ 7 ಕೋಟಿ ರೂಪಾಯಿ ಖರ್ಚು ಮಾಡಿ ಬಸವಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು. ಈಗ ಮೊದಲನೇ ದಿನದಲ್ಲಿ 770 ಕಂಬಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮೊದಲು ಕಂಬಗಳನ್ನು ರಚನೆಗಳನ್ನು ಮಾಡಿದ್ದಾರೆ. ನಾವು ನಿಜವಾದ ಬಸವಣ್ಣವರು ಯಾರು ತಿಳ್ಕೋಬೇಕು. ಈ ರೀತಿಯ ಒಂದು ಬ್ರಾಂಚಸ್ ಅನುಭವ ಮಂಟಪ ಬಸವಣ್ಣಪ್ಪ ಚರ್ಚ್ಗಳಾಗಿದ್ದಾರೆ, ಇಸ್ಲಾಂ ಮಸೀದಿಗಳು ಮಾಡಿದ್ದಾರೆ, ಬೌದ್ಧ ವಿಹಾರ ಮಾಡಿದ್ದಾರೆ. ಅಂದ್ರೆ ಹೇಳ್ತಾರೆ, ನನಗೆ ಒಂದು ವೇಳೆ ಗದ್ದ ಸಾಹಿತ್ಯ ಮರಾಠಿಯೊಳಗೆ ಇಂಗ್ಲಿಷ್ ಸಿಕ್ಕಿದ್ರೆ ನಾನು ಕೂಡ ಈ ಬಸವಧರ್ಮವನ್ನೇ ಸ್ವೀಕಾರ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಇವತ್ತು ಈ ಭಾರತದ ಎಲ್ಲ ದಲಿತರು ಅಂಬೇಡ್ಕರ್ ಬೌದ್ಧವನ್ನು ಸ್ವೀಕಾರ ಮಾಡಿದ್ದಕ್ಕೆ ಎಲ್ಲ ದಲಿತರು ಕೂಡ ಉತ್ತಮ ಶರಣ ಸ್ವಾಮಿ, ನಮ್ಮ ಶರಣ ಸ್ವಾಮಿ, ಸರಿಗಮ ಶರಣ ಸ್ವಾಮಿ ಅಂತ ಹೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ. ನಾವು ಭಾರತೀಯ ಧರ್ಮಗಳ ಪ್ರಚಾರ ಆಗಿದೆ. ನಾವು ಸುಮ್ಮನೆ ಮಾತಾಡೋದು ಮತ್ತೊಂದು ಧರ್ಮಕ್ಕೆ ಹೋಗಬೇಡಿ, ಮತ್ತೊಂದು ನಿಶ್ಚಯ ಮಾಡಲಿ ಅಂತಂದ್ರೆ ತಪ್ಪಾಗ. ಯಾಕಂದ್ರೆ ಈಗ ಒಬ್ಬರಿಗೆ ಹೆಸರಾಗಿದೆ, ಒಂದು ಗುಡಿಗಳಲ್ಲಿ ಅವರಿಗೆ ಊಟ ಸಿಗಲ್ಲ, ಮತ್ತೊಂದು ಊಟದಲ್ಲಿ ಸಿಗಲ್ಲ. ಇಲ್ಲಿ ನಮ್ಮ ಬಸವಣ್ಣನವರಿಗೆ ಊಟ ಕೊಡ್ತೀವಿ ಅಂತಂದ್ರೆ ಬರ್ತಾರೆ. ಈಗ ನಾವು ಇನ್ನೊಂದು ಕಡೆ ಹೋಗಬೇಡ ಅಂತ ಹೇಳಬಾರ್ದು. ಏನ್ ಮಾಡಬೇಕು, ನಾವೇನ್ ಮಾಡ್ತೀವಿ, ಈ ಹಿಂದೂ ಸಂಸ್ಕೃತಿ ಉಳಿಬೇಕು, ಭಾರತ ದೇಶ ಉಳಿಬೇಕು ಅಂದ್ರೆ ವಿಶ್ವಗುರು ಬಸವಣ್ಣನವರ ತತ್ವಗಳನ್ನ ಎಲ್ಲ ಜನಾಂಗಗಳಿಗೂ ಕೊಟ್ಟಾಗ ಮಾತ್ರ ಭಾರತೀಯ ಸಂಸ್ಕೃತಿ ಉಳಿಯುತ್ತದೆ. ಇಲ್ಲಾಂದ್ರೆ ವಿದೇಶ ಸಂಸ್ಕೃತಿಗೆ ಮುಸ್ಲಿಂ ವಿಷಯರಾಗಿ ಪರಿವರ್ತನೆ ಆಗ್ತದೆ. ಆ ಕಡೆಗಳಿಂದ ನಾವು ಯಾವುದೇ ಒಂದು ರಾಜಕೀಯಗಳನ್ನ ಮಾಡಬೇಕು. ಹಾಗಾದ್ರೆ ನಾವು ಎಲ್ಲರಿಗೂ ದೀಕ್ಷೆ ಮಾಡಬೇಕು ಅಂದ್ರೆ ಮಾಂಸಾಹಾರ ಮಾಡಬೇಕು ಅಂತ ನಾವು ಇಷ್ಟಪಡೋಣ. ಅವರು ಪರಿಶುದ್ಧತೆ ಕಾಪಾಡಬೇಕು ಮತ್ತು ಸಸ್ಯಾಹಾರಿಗಳಾಗಬೇಕು. ಈ ಧರ್ಮವನ್ನ ಪಾಲಿಸತಕ್ಕಂತಹ ಎಂದರೆ ಕಳಬೇಡ, ಪದಬೇಡ, ವಿಷಯ ಬೇಡ, ಪರಿಪೂರ್ಣವಾಗಿ ಈ ನೋಡಿ ನಮ್ಮ ಶಿವಮೊಗ್ಗ ಮತ್ತೆ ಚಿಕ್ಕಣ್ಣಲ್ಲಿ ಯಾವ ರೀತಿಯಾಗಿ ಪಾಲನೆ ಮಾಡಿಕೊಂಡು ಬರೋದು. ನಮ್ಮ ಇವತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಸವತತ್ವವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಸಂಸ್ಕಾರ ಕೊಟ್ಟು ಹೋಗಬೇಕು. ಅಂದಾಗ ಇದು ವಿನಾಯಕ ಅನ್ನೋದು ಜಾತಿಯಲ್ಲ, ಪರಿಪೂರ್ಣವಾದಂತಹ ಒಂದು ಧರ್ಮ. ಸಂಸ್ಕಾರ ಕೊಡುವುದಕ್ಕೆ ಈ ಬಸವಣ್ಣನಲ್ಲಿ ಅಂದರೆ ಸಂಸ್ಕಾರ ಕೊಡುವಂತಹ ಒಂದು ವೇದ, ಒಂದು ಮೂಲ ಅನುಭವ ಮಂಟಪದ ಒಂದು ಎಲ್ಲ ಶಾಖೆಗಳಿಲ್ಲ. ಒಂದು ಬಸವಧರ್ಮ ಪೀಠದ ಮತ್ತು ಈ ವಿನಾಯಕ ಧರ್ಮ ಪೀಠಗಳು ಕೂಡ ಒಂದು ಸಂಸ್ಕಾರ ಕೇಂದ್ರಗಳು, ಶಾಖೆಗಳು ಇವೆಲ್ಲ ಈ ಕಾರ್ಯಕ್ರಮ ಏನಪ್ಪ, ಈ ಕಾರ್ಯಕ್ರಮ ಬಗ್ಗೆ ಎಲ್ಲರೂ ಏನೇನು ಮಾಡ್ತಾರೆ. ಈಗ ಯಾವ ಆರಾಧನೆಗಳು ಯಾವ್ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆದರೆ ಇಂಥ ಒಂದು ಈ ಒಂದು ಕನ್ನಡ ಸಂಘದಲ್ಲಿ, ಈ ಸತ್ಸಂಗದಲ್ಲಿ, ಇಂಥ ಒಂದು ಬಸವ ಮಂಟಪದಲ್ಲಿ ಅವರ ಆರಾಧನೆ
ಇವತ್ತು ಎಲ್ಲ ನೋಡುವ ಹೇಳ್ತಾರೆ ಎತ್ತರ ಮಾವ ಎತ್ತರ ಹೋಗಿದೆ ಎತ್ತರಕ್ಕೆ ಸಂಬಂಧ ಹೋಗಿ ಅಂತ ಅಂದು ಬಸವ ಕಲ್ಯಾಣ ಅಂತ ಮೂಲ ಸ್ಥಳ ಬಸವ ಕಲ್ಯಾಣ ನೋಡಿ ಆ ಚರಣ ಭೂಮಿ ಬಸವ ಕಲ್ಯಾಣದಿಂದ ಈ ಒಂದು ಆತ್ಮೂರಿಗೆ ಬರ್ಬೇಕಾದ್ರೆ ಗಾಳಿಗೆ ಬರ್ಬೇಕಾದ್ರೆ ಅದು ಯಾವುದೇ ಒಂದು ನಿರ್ಮಾಣ ಏನು ಅಂತ ಒಂದು ಇಲ್ಲಿ ಬಂದು ಬರ್ಬೇಕಾದ್ರೆ ಈ ಒಂದು ಜಾಗ ಬರ್ಬೇಕಾದ್ರೆ ನಮ್ಮ ಹಿರಿಯ ಚೇತನ ನಮ್ಮ ಹೇಳ್ತಕ್ಕಂಥ ಕಾರಣ ಹೇಳ್ಕೊಂಡು ಹೇಳಿದ್ರೆ ನಾವು ಇಲ್ಲಿ ಬರ್ತೀವಿ ಅವ್ರು ನಮ್ಮ ಮದುವೆ ಹೇಳಿದ್ರು ಇಂಥ ಒಂದು ಆರಾಧನೆ ಕಾರ್ಯಕ್ರಮ ಇದೆ ಆರಾಧನೆ ಕಾರ್ಯಕ್ರಮ ತಾವೆಲ್ಲ ಬರಬೇಕು ಹೇಳಿದಾಗ ನಾವು ಭಾಳ ಖುಷಿಯಿಂದ ಭಾಳ ಖುಷಿ ಆಯಿತು ಯಾಕಂದ್ರೆ ಏನು ಬೇರೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ಬೋದು ಅದರಿಂದ ಆರಾಧನೆ ಕಾರ್ಯಕ್ರಮ ಬರ್ಬೇಕು ಬೇರೆ ಬೇರೆ ಕಾರ್ಯಕ್ರಮ ಹೋಗೋದು ದೊಡ್ಡದಲ್ಲ ಅದರಿಂದ ಆರಾಧನೆ ಕಾರ್ಯಕ್ರಮ ಮೇಲೆ ಅವರು ಶರಣರು ಲಿಂಗೈಕ್ಯರಾಗಿದ್ದು ಇದು ಅಂಥ ಕಾರ್ಯಕ್ರಮ ಭಾಗಿಯಾಗಿದ್ದು ನಿಜವಾಗಿ ಹೇಳೋದಾದರೆ ನಮ್ಮೆಲ್ಲ ಸೌಭಾಗ್ಯನೇ ಭಾಷೆ ನೀವೆಲ್ಲ ಇದೆಲ್ಲ ಬಂದಿಲ್ಲ ಇದು ನೀವೆಲ್ಲ ಭಾಳ ಪುನೀತ ಅಂತ ಹೇಳ್ಬೇಕು ಅಂಥ ಕಾರ್ಯಕ್ರಮ ಬರದೇ ಅವರೇ ತುಂಬ ಅದೃಷ್ಟವನ್ನು ಹೇಳ್ಕೊಂಡು ಹಾಗೆ ಯಾರು ಮಾತಾಡೋದು ಈಗ ನೀವು ಮಾತಂತೂ ಯಾವಾಗ ಇದ್ದೇ ಇರುತ್ತೆ ಇಂಥ ಮಾತಿನ ಸಿಗೋದಿಲ್ಲ ಅದಕ್ಕೆ ಇನ್ನೂ ನಾವು ಯಾಕಂದರೆ ಯಾರು ಮಾತಾಡಿದರೆ ಹಾಗೆ ನಮ್ಮ ಸ್ವಾಮೀಜಿಯವರಿಂದ ನಾವು ನಿಮ್ಮಗಳೆಲ್ಲ ಪ್ರವಚನ ಕೇಳಬೇಕಂತ ತುಂಬ ಕಾಲದಿಂದ ಕಾಯ್ತಾ ಇದ್ದೀವಿ ನಾವು ಯಾಕಂದ್ರೆ ನಮ್ಮ ಧರ್ಮಸ್ಥಳ ಸ್ವಾಮಿಗಳು ಅವರು ಪ್ರವಚನ ಕೇಳಿ ತುಂಬ ಇಷ್ಟ ಆಯ್ತು ಯಾಕಂದರೆ ಎರಡು ಮನೆಯಲ್ಲಿ ನಾವೊಂದು ಕಾರ್ಯಕ್ರಮ ಶ್ರೀಮಂತಿಯವರ ಒಂದು ಆರಾಧನೆ ಕಾರ್ಯಕ್ರಮ ಕರೆಸಿದ್ದೇವೆ ಅವರು ಅವತ್ತು ಪ್ರವಚನ ಕೇಳಿ ಭಾಳ ಖುಷಿಯಾಗಿ ಇವತ್ತು ಕೂಡ ಅವರು ಪ್ರವಚನ ಕೇಳುವಂಥ ಸೌಭಾಗ್ಯ ನಮಗೆ ಒಂದು ಒದಗಿದ್ದು ಅವರಿಗೆ ಬಳಸ್ಕೊಳ್ಬೇಕು ಆದರೆ ದಯವಿಟ್ಟು ಎಲ್ಲರೂ ಏನಪ್ಪ ಅಂದರೆ ಯಾರೇ ಒಂದು ನಮ್ಮಲ್ಲಿ ಕನ್ನಡ ಹೀಗಾಗಿರಾಗಲಿ ಪ್ರತಿಯೊಬ್ಬರು ಯಾಕಂದರೆ ಆದಷ್ಟು ಯಾರು ಮರಿಬೇಡಿ ಯಾಕಂದರೆ ಯಾಕಂದರೆ ಭಾಳ ಶ್ರಮಪಟ್ಟು ಇವನ್ನೆಲ್ಲ ಇದು ಮಾಡಿರ್ತಾರೆ ಅವರ ಆರಾಧನೆಗಳು ಪ್ರತಿ ವರ್ಷವೂ ಕೂಡ ತಪ್ಪದಾಗಿ ಮಾಡಬೇಕು ನಾನೇನಪ್ಪ ನನ್ನೆಲ್ಲ ಗಮನಕ್ಕೆ ಒಂದು ವಿಷಯ ಬರ್ತೀನಿ ಅಂದರೆ ನಮ್ಮ ಶ್ರೀಮತಿಯವರು ಹೀಗಾಗಿರಾಗಿ 25 ವರ್ಷ ಆಗಿದೆ 25 ವರ್ಷಗಳಿಂದ ಕೂಡ ನಾವು ಈ ಒಂದು ಆರಾಧನೆ ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಒಂದು ವರ್ಷ ಕೂಡ ಬಿಟ್ಟಿಲ್ಲ ಪ್ರತಿ ವರ್ಷ ಕೂಡ ಆಗ ಕಾರ್ಯಕ್ರಮಕ್ಕೂ ಭಾಳ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ಆಚರಣೆ ಮಾಡ್ತೀವಿ ನಾವು ಕೂಡ ಹಿರಿಯ ಯಾರೇ ಹಿರಿಯರಾಗಿ ಅವ್ರ ಕಾರ್ಯಕ್ರಮಗಳೆಲ್ಲ ನಾವು ಅವ್ರ ಆರಾಧನೆಯಲ್ಲಿ ಅವ್ರನ್ನ ಆಧರಿಸ್ಬೇಕು ಅವ್ರು ತಿಳಿಸ್ಬೇಕು ಯಾಕಂದರೆ ಅಂತ ಶರಣರ ಮರಣ ಮಾನವನೇ ಅಂತ ಹೇಳ್ತಾರೆ ಶರಣರು ಹಿಂಗಾದ್ರೆ ನಾವು ಎರಡೂ ಒಂದೇ ರೀತಿಯಲ್ಲಿ ಸ್ವೀಕರಿಸ್ಬೇಕು ಒಂದೇ ದುಃಖದಾಗ ಸಂತೋಷನ ನಿವೇದಿಗಳಾದಾಗ ನಾವು ನಿರಾಶೆ ಆಗಬಾರ್ದು ನಾವು ಎರಡೂ ಸಮವಾಗಿ ಸ್ವೀಕರಿಸಿದ ನಾವು ಶರಣರು ಅದಕ್ಕೆ ಹೋದರೆ ಬಸವ ಕಲ್ಯಾಣದಿಂದ ಕೂಡ ಶರಣರ ನಾಡು ಅಂತ ನನಗೆ ಅನಿಸ್ತಾ ಇದೆ ಶರಣರ ನಾಡು ಸರ್ಕಾರ ನಾಡು ಮಂಡ್ಯ ಕೇಳ್ತಾ ಇದ್ರು ಅದಕ್ಕೆ ಈಗ ನಾನು ಇದಕ್ಕೆ ಶರಣ ನಾಡು ಅಂತ ಹೇಳ್ಬೋದು ಎಲ್ಲ ಶರಣ ಸೇರಿ ಬಸವ ಮಾಡಿ ನಿರ್ಮಾಣ ಮಾಡಿದ್ದಕ್ಕೆ ಎಲ್ಲರೂ ಬಂದಿದ್ದೀವಿ ಆಚಾರ್ಯವರು ಮಾಡಿ ಅಲ್ಲೆಲ್ಲ ಹೋಗಿ ಅಲ್ಲ ಹಿಂಗೆ ಅಲ್ಲಿಂದ ನಿರ್ಮಾಣ ಮಾಡಿದ್ದೀವಿ ಪ್ರತಿ ವಾರ ಕೂಡ ಒಂದೇನೋ ಕಾರ್ಯಕ್ರಮ ಮಾಡಿದ್ದು ಧರ್ಮವೇದಿಕೆಗೆ ಇವತ್ತು ನಮ್ಮ ಅವರ ಕಾರಣ ಅವರ ಈ ಕಾರ್ಯಕ್ರಮ ಏರ್ಪಡಿಸಿದ್ದು ನಾವು ಏನು ಬರ್ತಿಲ್ಲ ನಾವು ಅವರ ಕಾರ್ಯಕ್ರಮ ಏರ್ಪಡಿಸಿದ್ರಿಂದ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿ ಬರೋದು ಕೂಡ ನಮ್ಮ ಸೌಭಾಗ್ಯಕ್ಕೆ ಭಾವಿಸುತ್ತೆ ಹಾಗೆ ಇವತ್ತು ಈ ಕಾರ್ಯಕ್ರಮ ಏನಪ್ಪ ಈ ಕಾರ್ಯಕ್ರಮ ಬಗ್ಗೆ ಎಲ್ಲರೂ ಏನೇನು ಮಾಡ್ತಾರೆ ಈಗ ಯಾವ ಆರಾಧನೆಗಳು ಯಾವ್ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಆದರೆ ಇಂಥ ಒಂದು ಈ ಒಂದು ಶರಣ ಸಂಘದಲ್ಲಿ ಈ ಸತ್ಸಂಗದಲ್ಲಿ ಇಂಥ ಒಂದು ಬಸವ ಮಂಟಪದಲ್ಲಿ ಅವರ ಆರಾಧನೆ ಆಚರಣೆ ಇಟ್ಕೊಂಡಿದ್ದಾರಲ್ಲ ಅದು ಚಿಕ್ಕಣ್ಣವರು ಬಸವಣ್ಣನವರು ಭಾಳ ಎಲ್ಲರೂ ಕಲ್ಯಾಣ ಮಂಟಪ ಎಲ್ಲರೂ ಸಮುದಾಯ ಭವನ ಅಥವಾ ಎಲ್ಲರೂ ವಿಚಾರದಲ್ಲಿ ಏನೇನು ಕಾರ್ಯಕ್ರಮ ಇದ್ದೀನಿ ಮಾಡ್ತಾ ಇದ್ದಾರೆ ಆದರೆ ಅದು ಮುಂದೆ ನಡನೆ ಆಗಲ್ಲ ಇವತ್ತು ಈ ಬಸವ ಮಂಟಪದಲ್ಲಿ ನಮ್ಮ ಚಂದ್ರಸ್ವಾಮಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇಂಥ ಒಂದು ಆರಾಧನೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಇದಕ್ಕೂ ನಮ್ಮ ಅವರ ಭಾಗ್ಯಶಾಲಿಗಳು ಕೇಳ್ಕೊಂಡು ಈಗ ಏನಪ್ಪ ಅಂದರೆ ಇವತ್ತು ಎಲ್ಲ ನೋಡುವ ಹೇಳ್ತಾರೆ ಎತ್ತರ ಮಾವ ಎತ್ತರ ಹೋಗಿದೆ ಎತ್ತರಕ್ಕೆ ಸಂಬಂಧ ಹೋಗಿ ಅಂತ ಅಂದು ಬಸವ ಕಲ್ಯಾಣ ಅಂತ ಮೂಲ ಸ್ಥಳ ಬಸವ ಕಲ್ಯಾಣ
ಮಾತುಗಳಿಗೆ ಬರ್ಬೇಕಾದ್ರೆ ದಾಳಿಗಳಿಗೆ ಬರ್ಬೇಕಾದ್ರೆ ಅದು ಯಾವ ದೇವರ ನಿರ್ಮಾಣ ಏನು ಅಂತ ಇಲ್ಲಿ ಬರ್ಬೇಕಾದ್ರೆ ಈ ಒಂದು ಯಾಕೆ ಬರ್ಬೇಕಾದ್ರೆ ನಮ್ಮ ಹಿರಿಯ ಅಂತ ನಮ್ಮ ಹೇಳ್ತಕ್ಕಂಥ ಕಾರಣ ಹೇಳ್ತಕ್ಕ ಹೇಳಿದ್ರೆ ನಾವು ಇಲ್ಲಿ ಬರ್ತೀವಿ ಮೊದಲೇ ಹೇಳಿದ್ದು ಒಂದು ಆರಾಧನೆ ಕಾರ್ಯಕ್ರಮ ಇದೆ, ಆರಾಧನೆ ಕಾರ್ಯಕ್ರಮ ತಾವೆಲ್ಲ ಬರಬೇಕು ಹೇಳಿದಾಗ ನಾವು ಭಾಳ ಖುಷಿಯಿಂದ ಭಾಳ ಖುಷಿ ಆಯಿತು. ಯಾಕಂದ್ರೆ ಏನು ಬೇರೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ಬೋದು, ಅದರಿಂದ ಆರಾಧನೆ ಕಾರ್ಯಕ್ರಮ ಬರಬೇಕು. ಬೇರೆ ಬೇರೆ ಕಾರ್ಯಕ್ರಮ ಹೋಗೋದು ದೊಡ್ಡದಲ್ಲ, ಅದರಿಂದ ಆರಾಧನೆ ಕಾರ್ಯಕ್ರಮದಲ್ಲಿ ಅವರು ಶಾಣರು ಲಿಂಗಾಯತರಾಗಿದ್ದು ಇದು ಅಂಥ ಕಾರ್ಯಕ್ರಮ ಭಾಗಿಯಾಗಿದ್ದು ನಿಜವಾಗಿ ಹೇಳೋದಾದರೆ ನಮ್ಮೆಲ್ಲ ಸೌಭಾಗ್ಯನೇ ಭಾವಿಸ್ಬೋದು. ನೀವೆಲ್ಲ ಇದೆಲ್ಲ ಬಂದಿಲ್ಲ, ಇದಕ್ಕೂ ನೀವೆಲ್ಲ ಭಾಳ ಪುನೀತ ಅಂತ ಹೇಳ್ಬೋದು. ಅಂಥ ಕಾರ್ಯಕ್ರಮಕ್ಕೆ ಬರದೇ ಅವರೇ ಹಾಗೆ ಮಾತಾಡಬೇಕು. ಈಗ ಮಾತಂತೂ ಯಾವಾಗ ಇದ್ದೇ ಇರುತ್ತೆ, ಇಂಥ ಮಾತಿನ ಸಿಗೋದಿಲ್ಲ. ಅದಕ್ಕೆ ಇನ್ನೂ ನಾವು ಯಾಕಂದರೆ ಎಲ್ಲರೂ ಮಾತಾಡಿದರೆ ಹಾಗೆ ನಮ್ಮ ಸ್ವಾಮೀಜಿಯವರಿಂದ ನಾವು ನಿಮ್ಮಗಳೆಲ್ಲ ಪ್ರವಚನ ಕೇಳಬೇಕಂತ ತುಂಬ ಕಾಲದಿಂದ ಕಾಯ್ತಾ ಇದ್ದೀವಿ ನಾವು. ಯಾಕಂದ್ರೆ ನಮ್ಮ ಸರ್ವಸ್ವ ಸ್ವಾಮಿಗಳು ನಾವು ಪ್ರವಚನ ಕೇಳಿ ತುಂಬ ದಿವಸ ಆಯ್ತು. ಯಾಕಂದರೆ ಎರಡು ಮೊದಲಿಗೆ ನಾವೊಂದು ಕಾರ್ಯಕ್ರಮ ಶ್ರೀಮಂತಿಯವರ ಒಂದು ಆರಾಧನೆ ಕಾರ್ಯಕ್ರಮ ಕರೆಸಿದ್ದೇವೆ. ಅವರು ಅವತ್ತು ಪ್ರವಚನ ಕೇಳಿ ಭಾಳ ಖುಷಿಯಾಗಿ ಇವತ್ತು ಕೂಡ ಅವರು ಪ್ರವಚನ ಕೇಳೋಂಥ ಸೌಭಾಗ್ಯ ನಮಗೆ ಒಂದು ಒದಗಿದ್ದು ಇದಕ್ಕೂ ನಾವು ಸೌಭಾಗ್ಯದಿಂದ ಭಾವಿಸ್ಕೋಬೇಕು. ಆದರೆ ದಯವಿಟ್ಟು ಎಲ್ಲರೂ ಏನಪ್ಪ ಅಂದರೆ ಯಾರೇ ಒಂದು ನಮ್ಮಲ್ಲಿ ಶಾಸಕ ಹೀಗಾಗಿದ್ದಾಗಲಿ ಪ್ರತಿಯೊಬ್ಬರು ಯಾಕಂದರೆ ಆದಷ್ಟು ಯಾರು ಮರಿಬೇಡಿ. ಯಾಕಂದರೆ ಯಾಕಂದರೆ ಭಾಳ ಶ್ರಮಪಟ್ಟು ಇವನ್ನೆಲ್ಲ ಇದು ಮಾಡಿರ್ತಾರೆ. ಅವರ ಆರಾಧನೆಗಳು ಪ್ರತಿ ವರ್ಷವೂ ಕೂಡ ತಪ್ಪದಾಗಿ ಮಾಡಬೇಕು. ನಾನೇನಪ್ಪ ನನ್ನೆಲ್ಲ ಗಮನಕ್ಕೆ ಒಂದು ವಿಷಯ ಬರ್ತೀನಿ ಅಂದರೆ ನಮ್ಮ ಶ್ರೀಮತಿಯವರು ಲಿಂಗೈಕ್ಯರಾಗಿ 25 ವರ್ಷ ಆಗಿದೆ. 25 ವರ್ಷಗಳಿಂದ ಕೂಡ ನಾವು ಈ ಒಂದು ಆರಾಧನೆ ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಒಂದು ವರ್ಷ ಕೂಡ ಬಿಟ್ಟಿಲ್ಲ. ಪ್ರತಿ ವರ್ಷ ಕೂಡ ಆಗ ಕಾರ್ಯಕ್ರಮಕ್ಕೂ ಭಾಳ ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ಆಚರಣೆ ಮಾಡ್ತೀವಿ. ನಾವು ಕೂಡ ಹಿರಿಯ ಯಾರೇ ಲಿಂಗೈಕ್ಯರಾಗಿ ಅವ್ರ ಕಾರ್ಯಕ್ರಮಗಳೆಲ್ಲ ನಾವು ಅವ್ರ ಆರಾಧನೆಯಲ್ಲಿ ಅವ್ರನ್ನ ಆಧರಿಸ್ಬೇಕು, ಅವ್ರು ತಿಳಿಸ್ಬೇಕು. ಯಾಕಂದರೆ ಅಂತ ಶರಣರ ಮರಣ ಮಾನವನೇ ಅಂತ ಹೇಳ್ತಾರೆ. ಶರಣರು ಲಿಂಗಾಯತರಾದ ನಾವು ಎಲ್ಲರೂ ಒಂದೇ ರೀತಿಯಲ್ಲಿ ಸ್ವೀಕರಿಸ್ಬೇಕು. ಒಂದೇ ದುಃಖದಾಗ ಸಂತೋಷನ ಲಿಂಗೈತರಾದಾಗ ನಾವು ನಾವು ನಿರಾಶೆ ಆಗಬಾರ್ದು. ದುಃಖ ನಾವು ಎರಡೂ ಸಮವಾಗಿ ಸ್ವೀಕರಿಸಿದ ನಮ್ಮ ಶರಣರು ಕೊಡ್ತಾರೆ. ಅದಕ್ಕೆ ಬಸವಕಲ್ಯಾಣದಿಂದ ಕೂಡ ಶರಣರ ನಾಡು ಅಂತ ನನಗೆ ಅನಿಸ್ತಾ ಇದೆ. ಶರಣರ ನಾಡು ಸರ್ಕಾರಿ ನಾಡು ಮಂಡ್ಯ ಕೇಳ್ತಾ ಇದ್ರು. ಅದಕ್ಕೆ ಈಗ ನಾನು ಇದಕ್ಕೆ ಶರಣ ನಾಡು ಅಂತ ಹೇಳ್ಬೋದು. ಎಲ್ಲ ಶರಣ ಸೇರಿ ಬಸವ ಮಾಡಿ ನಿರ್ಮಾಣ ಮಾಡಿದ್ದಕ್ಕೆ ನಾವು ಬಂದಿದ್ದೀವಿ. ಮಾತಾಜಿಯವರು ಮಾಡಿ ಅಲ್ಲೆಲ್ಲ ಹೋಗಿ ಅಲ್ಲ ಹಿಂಗೆ ಅಲ್ಲಿಂದ ಬಂದು ನಿರ್ಮಾಣ ಮಾಡಿದ್ದೀವಿ. ಪ್ರತಿ ವಾರ ಕೂಡ ಏನೋ ಕಾರ್ಯಕ್ರಮ ಮಾಡಿದ್ದು ಅಲ್ಲಾಡಿಸ್ಬೇಡಿ. ನಾವೆಲ್ಲ ಗುರುಮಠಕ್ಕೆ ಹೋಗಿ ಆ ತಾಯಿಯನ್ನು ಕರೆತರೋಣ. ಬೇಗನೆ ಕರೆತಂದು ನೀರೆಲ್ಲ ಸಂತೈಸೋಣ. ನೀವು ಸ್ವಾಗತಿಸಿ. ಈ ಕಳೆದ ವರ್ಷಗಳಲ್ಲಿ ನಾನು ಬಿಸಿ ಬಿಸಿ ಪ್ರಸಾದವನ್ನು ಸಿದ್ಧಪಡಿಸಿದೆ. ನನ್ನ ಈ ಕೈಗಳು ಪ್ರಸಾದವನ್ನು ಉಣಬಡಿಸಲು ಹಂಬಲಿಸುತ್ತಿವೆ. ದೇವ ನೀವು ಬರುವಿರ? ಯಾರಿಗೂ ಉದ್ವೇಗ ಆಗಕೂಡದು. ಸ್ವಾಗತಿಸಲು ಯಾರು ಹೋಗಬೇಕಿಲ್ಲ.
ವಿಶ್ವಾಸವಿದೆ. ನೀವು ಒಳಗಿಗಾಗಿ ದುಡಿಯುವಿರಿ ಎಂದಾಗ ಪ್ರಿಯವೇನಿಲ್ಲ. ತುಂಬು ಯೋಗನಿ ತ್ರಿಲೋಕ ಸುಂದರಿ ಮಹಾದೇವಿಯನ್ನು ಸಂಭ್ರಮದಿಂದ ಸ್ವಾಗತಿಸಿದರೆ ನೂರಾರು ರಾಜರಿಗೆ ಆಹಾರ ಇತ್ತಂತೆ. ಅದು ಕೂಡದು ಪ್ರಪಂಚಕ್ಕೆ ಪರೀಕ್ಷೆ ನಡೆಸುವ ಮಹಾದೇವಿ ಅಂತಹ ವೈರಾಗ್ಯನಿಗೆ ಬರೆಯಲೇ ಆಗಲಿ ಅನುಭವವನ್ನು ಕಳಿಸುವಾಗುವವಳಿಗೆ ಇದೆಲ್ಲ ಅವಶ್ಯಕತೆ ಇದೆಯಾ? ಕಂದದ ಕೊರಡು ಪೀಡಿದಷ್ಟು ಸುಂದರವೇ. ಈ ಪ್ರಶ್ನಾತ್ಮಕ ದರ್ಶನೆಯಲ್ಲಿ ಎಲ್ಲಾ ಸಭಿಕರ ಮಧ್ಯೆ ಬಂದು ಈ ಮಗು ಮಾತನಾಡಲು ಎದರಿದರೆ ಗಂಗ ಕೆಟ್ಟವಾದರೆ ಬೆಂಕಿಗೆ ಅಹುತಿಯಾಗುತ್ತದೆ. ಪುಟಕ್ಕಿಂತ ಚಿನ್ನ ಪ್ರಜ್ವಲಿಸದೆ ಸಾಕು ಸಾಕು ಈ ನಾಟಕ. ಈ ವೇಷಧಾರಿಗಳ ಶ್ಲೋಕದ ನಾಟಕ ಅಲ್ಲ, ಅನುಭವಗಳ ಅನುಭವ ನಾಟಕ. ಬಸವಣ್ಣವರಿಗೆ ಅದಕ್ಕಾಗಿ ನಾವು ಇರಬೇಕು. ಅದು ನದಿಯ ಆಧಾರ ನಿಮಗೆ ಹೇಳಿಕೊಂಡು ಗುರುವೆ ಬಸವ ಗುರು ನಮಗೆ ಎಲ್ಲ ನಾನೆಂಬ ಆಸೆ ಬಿಟ್ಟು ಅವನಲ್ಲ ತಂದೆ ತಾಯಿ ಬಂದು ಬಳಗ ಗುರು ಬಸವನೆಯಲ್ಲ. ತಂದೆ ತಾಯಿ ಬಂದು ಬಳಗ ಗುರು ಬಸವನೆಯಲ್ಲ. ಭಕ್ತಿಯಿತ್ತು ಜ್ಞಾನವಿತ್ತು ಮುಕ್ತಿ ಕೊಡುವನಲ್ಲ. ಭಕ್ತಿಯಿತ್ತು ಜ್ಞಾನವಿತ್ತು ಮುಕ್ತಿ ಕೊಡುವನಲ್ಲ. ಗುರುವೆ ಬಸವ ಗುರುವೆ ಹೌದು ಅಕ್ಕ, ನಾವೆಲ್ಲ ಗುರುಮಠಕ್ಕೆ ಹೋಗಿ ಆ ತಾಯಿಯನ್ನು ಕರೆತರೋಣ. ಎಲ್ಲ ಕಡೆಗೂ ಅನುಮಾನ ಹುಡುಕುವುದರಲ್ಲಿ ಮಗು ದೀರ್ಘಕಾಲ ಕಾಲ್ನಡಿಯಿಂದ ಬೆಳೆದು ಚೆನ್ನಾಗಿರಬೇಕು. ಬೇಗನೆ ಕರೆತಂದು ನೀರೆರೆದು ಸಂತೈಸಿಕೊಳ್ಳಬೇಕು. ನೀವು ಸ್ವಾಗತಿಸಿ. ಈ ಕಳೆದ ವರ್ಷಗಳಲ್ಲಿ ನಾನು ಬಿಸಿ ಬಿಸಿ ಪ್ರಸಾದವನ್ನು ಸಿದ್ಧಪಡಿಸಿದೆ. ನನ್ನ ಈ ಕೈಗಳು ಪ್ರಸಾದವನ್ನು ಉಣಬಡಿಸಲು ಹಂಬಲಿಸುತ್ತಿವೆ. ನೀವು ಬರುವಿರಾ? ನಿಮ್ಮ ಮಾತಿನಲ್ಲಿ ವಿಶ್ವಾಸವಿದೆ. ನೀವು ಒಳಗಿಗಾಗಿ ದುಡಿಯುವಿರಿ ಎಂದಾಗ ಪ್ರಿಯವೇನಿಲ್ಲ. ತುಂಬು ಯೋಗನಿ ತ್ರಿಲೋಕ ಸುಂದರಿ ಮಹಾದೇವಿಯನ್ನು ಸಂಭ್ರಮದಿಂದ ಸ್ವಾಗತಿಸಿದರೆ ನೂರಾರು ರಾಜರಿಗೆ ಆಹಾರ ಇತ್ತಂತೆ. ಅದು ಕೂಡದು ಪ್ರಪಂಚಕ್ಕೆ ಪರೀಕ್ಷೆ ನಡೆಸುವ ಮಹಾದೇವಿ ಅಂತಹ ವೈರಾಗ್ಯನಿಗೆ ಬರೆಯಲೇ ಆಗಲಿ ಅನುಭವವನ್ನು ಕಳಿಸುವಾಗುವವಳಿಗೆ ಇದೆಲ್ಲ ಅವಶ್ಯಕತೆ ಇದೆಯಾ? ಕಂದದ ಕೊರಡು ಪೀಡಿದಷ್ಟು ಸುಂದರವೇ. ಈ ಪ್ರಶ್ನಾತ್ಮಕ ದರ್ಶನೆಯಲ್ಲಿ ಎಲ್ಲಾ ಸಭಿಕರ ಮಧ್ಯೆ ಬಂದು ಈ ಮಗು ಮಾತನಾಡಲು ಎದರಿದರೆ ಗಂಗ ಕೆಟ್ಟವಾದರೆ ಬೆಂಕಿಗೆ ಅಹುತಿಯಾಗುತ್ತದೆ. ಪುಟಕ್ಕಿಂತ ಚಿನ್ನ ಪ್ರಜ್ವಲಿಸದೆ ಸಾಕು ಸಾಕು ಈ ನಾಟಕ. ಈ ವೇಷಧಾರಿಗಳ ಶ್ಲೋಕದ ನಾಟಕ
ಅನುಭವ ಮಂಟಪ. ಚನ್ನಮಲ್ಲಿಕಾರ್ಜುನ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರೇ ನಮಃ. ಓಂ ಗುರು ಬಸವ ಪ್ರಭು ಶರಣವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ವರ ಗುರು ಶರಣವಿಭೋ ಮೋಹರಹಿತನು ನೀ ಮಮತಾ ಸಹಿತನು ನೀ ಮಾಯಾ ದೂರನಿ ಮುಕ್ತಿಯ ದಾಯಕನಿ ಮನುಕುಲ ಜ್ಯೋತಿಯು ನೀ ಕ್ರಾಂತಿಯ ವೀರನು ನೀ ಶಾಂತಿಯ ವನರನು ಹರಿಸಲು ಬಂದ ಸಚ್ಚಿದಾನಂದ ಸುಖನಿ ಓಂ ಗುರು ಬಸವ ಪ್ರಭು ಹರ ಗುರು ಶರಣವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ಹರ ಗುರು ಶರಣವಿಭೋ ಸದ್ಗುರು ಬಸವ ಪ್ರಭು ಹರ ಗುರು ಶರಣವಿಭೋ. ಎಲ್ಲರಲ್ಲಿ ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವತಂದೆ ಬಸವಕೃಪಾಲಿಗೆ ಬಸವ ಪರಮೇಶ್ವರೀಶ್ವರ ಬಸವ ಮಮತಾಲಿದೇವ ರಕ್ಷಿಸು ಶ್ರೀ ಗುರು ಬಸವ ಬಸವರಾಜ ಭಕ್ತಜನ ಸುರಭೋಜ ಕರುಣಾ ಸಿಂಧು ಜಗಜ್ಜನವತ್ತು ಜಯ ಈಶ್ವರಾಯಣ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ ವಿಶ್ವಗುರು ಶ್ರೇಷ್ಠ ಜೈ ಜಗನ್ಮಾತ ಮಹಾದೇವಿ ಮಾತಾ ಕಿ ಜೈ ಸಕಲ ಶರಣ ಸಂತೋ ಕಿ ಜೈ. ಕೆಂಪವ್ರೆ ಹಿಂಗಿರ್ಬೇಕಾದ್ರೆ ಕ್ಯಾಮ್ರಾ ಸಕದ ಬಂತ ಹಿಂಗೆ ಎಲ್ಲ ಕಾಣಿಸುತ್ತಾ ಗಾಡಿ ಆಫ್ ಇರಲಿ.